ಹೆಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. FM ಮೇಡೋಣ 39.25 ರೇಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಹಾಡೋಣ ಆಡೋಣ ಕುಣಿಯೋಣ. ನಾನು ನಿಮ್ಮ ಸ್ವಂತ RJ ನೀಲ್ಶಾಂತ್ ಹಡದಿ. ಕಳೆದ ಕೆಲವು ದಿನಗಳಿಂದ ನಾವು ಭಾರತ ದೇಶದ ಕುರಿತು ಕೇಳುತ್ತಿದ್ದೆವು. ಭಾರತದ ರಾಜ್ಯಗಳು, ರಾಜಧಾನಿ, ಭಾಷೆಗಳು ಹೀಗೆ ಹಲವಾರು ವಿಷಯ ಕುರಿತು ತಿಳಿದೆವು. ನಮ್ಮ ಭಾರತ ದೇಶದಲ್ಲಿ ಜೀವನ ನಿರ್ವಹಣೆಗಾಗಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಎಲ್ಲರೂ ಒಂದಲ್ಲ ಒಂದು ರೀತಿಯ ಕಸುಬುಗಳನ್ನು ನಿರ್ವಹಿಸುತ್ತಿದ್ದಾರೆ. ಯಾವುದೇ ಕೆಲಸವನ್ನಾದರೂ ನಿಷ್ಠೆಯಿಂದ ನಿರ್ವಹಿಸಬೇಕು. ಇಂದು ನಾವು ನಮ್ಮ ದೇಶದಲ್ಲಿರುವ ಕಸುಬುಗಳ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಕಸುಬುಗಳ ಕುರಿತಾದ ಕೆಲವೊಂದು ಗಾದೆ ಮಾತುಗಳು. ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಆಳಾಗಿ ದುಡಿ, ಅರಸನಾಗಿ ಅನ್ನ ಉಣ್ಣು. ರಟ್ಟೆ ಮುರಿಯಬೇಕು, ರೊಟ್ಟಿ ತಿನ್ನಬೇಕು. ನಮ್ಮ ದೇಶದಲ್ಲಿ ಹಲವಾರು ಕಸುಬುಗಳು ಹಾಗೂ ಕಸುಬುಗಾರರಿದ್ದಾರೆ. ಅದರ ಕುರಿತು ಈಗ ಸ್ವಲ್ಪ ತಿಳಿಯೋಣವೇ? ಚಿನ್ನದ ಕೆಲಸ ಮಾಡುವನು, ಹೊಳೆಯುವ ಆಭರಣ ನೀಡುವನು, ಹುಡುಗಿಯರ ಮನ ಸೆಳೆಯುವನು ನಾನ್ಯಾರು? ಅಕ್ಕಸಾಲಿಗ. ಬಟ್ಟೆ ಹೊಲಿಯುವವನು, ತರತರದ ಬಟ್ಟೆ ಹೊಲಿಯುವವನು, ಜನರ ಮನ ಸೆಳೆಯುವವನು ನಾನ್ಯಾರು? ದರ್ಜಿ. ದವಸ ಧಾನ್ಯ ಬೆಳೆಯುವೆ, ಜಗಕ್ಕೆ ಅನ್ನ ನೀಡುವೆ, ಜನರ ಹಸಿವ ನೀಗುವೆ ನಾನ್ಯಾರು? ರೈತ. ಮಣ್ಣನ್ನು ತುಳಿದು ಹದ ಮಾಡುವೆನು, ತರತರದ ಪಾತ್ರೆಗಳನ್ನು ತಯಾರಿಸುವೆನು, ತಂಪಾದ ನೀರಿಗೆ ಹೂಜಿಯ ಕೊಡುವೆನು ನಾನ್ಯಾರು? ಕುಂಬಾರ. ಪಾದರಕ್ಷೆ ಮಾಡುವನು, ತುಂಡಾದರೆ ಸರಿಪಡಿಸಿ ನೀಡುವನು, ನಮ್ಮ ಇಚ್ಛೆ ತಿಳಿಯವನು ನಾನ್ಯಾರು? ಚಮ್ಮಾರ. ಬಟ್ಟೆಯನ್ನು ನೇಯುವವನು, ಹತ್ತಿಯಿಂದ ನೂಲನ್ನು ತೆಗೆಯುವವನು, ದೇಶದ ಜನರಿಗೆ ಬಟ್ಟೆಯನ್ನು ಕೊಡುವವನು ನಾನ್ಯಾರು? ನೇಕಾರ. ಮುಂದಿನ ವಿಷಯಗಳೊಂದಿಗೆ ನಮ್ಮ ಪುಟ್ಟ ಸ್ನೇಹಿತರ ಮಾತುಗಳು ಮತ್ತು ನಗುವಿನೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ಕೇಳುತ್ತಿರುವುದು FM ಮೇಡೋಣ 39.25 ಹಾಡೋಣ ಆಡೋಣ ಕುಣಿಯೋಣ.